ನಮ್ಮದೇ ಫ್ರಾಂಚೈಸಿ ಮಾಡಲ್ ತೊಗೊಂಡು ಸೊ ಅವರು ಓನಾಗಿ ಕ್ರಿಯೇಟ್ ಮಾಡಿದ್ರೆ ಎಷ್ಟೋ ಜನ ಇದ್ದಾರೆ. ಸೊ ಮಾಲ್ಗುಡಿ ಅಮೃತ ಚಹಾ ಅಂತ ಸ್ಟಾರ್ಟ್ ಮಾಡಿದ್ದೆ ಬೆಂಗಳೂರಲ್ಲಿ ನಾವು ಫಸ್ಟು. ಪ್ರತಿಯೊಂದು ಔಟ್ಲೆಟ್ಟಿನ ಹೊರಗಡೆ ನೋಡಿದಾಗ ನಮಗೆ ಮಾಸ್ಟರ್ ಮಂಜುನಾಥ್ ಅವರ ಮಾಲ್ಗುಡಿ ಡೇಸ್ನ ಪಾತ್ರ ಸ್ವಾಮಿ ಅವರನ್ನು ಕಾಣೋದಕ್ಕೆ ಸಿಗುತ್ತೆ. ಸೊ ಯಾಕೆ ಆ ಒಂದು ಯೋಚನೆ ಬಂತು? ಆಮೇಲೆ ಅದರಿಂದ ಏನೋ ಒಂದು ಸ್ವಲ್ಪ ನಿಮಗೆ ತೊಂದರೆ ಆಯ್ತು ಅನ್ನುವಂಥದ್ದನ್ನು ಕೂಡ ಕೇಳ್ಪಟ್ಟೆ. ಹೇಳಿ ಸರ್ ಅಂತಂದೆ, ನಾನು ಮಂಜುನಾಥ್ ಅಂತ ಹೇಳಿದರು. ಹೇಳಿ ಸರ್ ಅಂದೆ, ಆಮೇಲೆ ನಾನು ಮಾಸ್ಟರ್ ಮಂಜುನಾಥ್ ಅಂತ ಹೇಳಿದರು. ಸೊ ಅವಾಗ ನಮಗೂ ಶಾಕ್ ಆಯಿತು. ಲಿಟ್ರಲಿ ಒಂದು 40 ಮಿನಿಟ್ಸ್ ಅವ್ರದ್ದು ನಮ್ಮದು ಸಂಭಾಷಣೆ ನಡೀತು ಫೋನ್ ಕಾಲಲ್ಲಿ. ಸೊ 2010ರಲ್ಲಿ ನಾನು ಟೊಯೋಟಾ ಒಂದು ಕಂಪ್ನಿ ಜಾಯ್ನ್ ಆಗಿದ್ದು. 2014 ತನಕ ಕಂಪ್ನಿನೇ ನಮಗೆಲ್ಲ, ಕಂಪ್ನಿ ಒಳ್ಳೆ ಒಂದು ಲೈಫಲ್ಲಿ ಸೆಟ್ಲ್ ಆಗಿದ್ದೀವಿ ಅನ್ನೋ ಥರ ನಮಗೂ ಮನಸ್ಥಿತಿ ಇತ್ತು. ನಮ್ಮ ಕೆಲಸ ಏನಿದೆ ನಾವೇನಿದೆ ನಾವು ಮಾಡ್ಕೊಂಡು ಹೋಗ್ತಿದ್ವಿ. ಯಾರೋ ಮಾಡೋ ಒಂದು ತಪ್ಪಿಗೆ ನಾವು ಅದಕ್ಕೆ ಬಲಿ ಆಗ್ತಾ ಇದ್ವಿ. ಸರ್ ಹೆಚ್ಚಾಗಿ ಅಂತಲೇ ಎಲ್ಲ ಕಡೆ ನಿಮ್ಮ ಔಟ್ಲೆಟಿನ ಬೋರ್ಡ್ಗಳನ್ನು ನೋಡಿದಾಗ ಎಲ್ಲವೂ ಕೂಡ ಕನ್ನಡದಲ್ಲೇ ಇದೆ. ಸೊ ನಿಮ್ಮ ಕನ್ನಡಾಭಿಮಾನದ ಬಗ್ಗೆ ಹೇಳೋದಾದರೆ, ಇವಾಗ ನಮ್ಮ ಭಾಷೆ ನಾವು ಬೆಳೆಸ್ತಾ ಇದ್ರೆ ಇನ್ಯಾರು ಬೆಳೆಸ್ಬೇಕು ಮೇಡಮ್ ಕನ್ನಡನ ಅಲ್ವಾ? ಸರ್ ನೀವು ಇಷ್ಟೆಲ್ಲ ಹೇಳಿದಾಗ ನನಗೂ ಒಂದು ಕ್ಯೂರಿಯಾಸಿಟಿ, ನನಗೂ ಒಂದು ಇಂಟ್ರೆಸ್ಟ್ ಅಲ್ಲಿ ಕೇಳ್ತಾ ಇರುವಂಥದ್ದು. ನನಗೆ ಬಿಸ್ನೆಸ್ ಬಗ್ಗೆ ಝೀರೋ ನಾಲೆಡ್ಜ್, ಇದರ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ನನಗೆ ಫ್ರಾಂಚೈಸಿ ಖರೀದಿ ಮಾಡಬೇಕು. ಏನು ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಇರುತ್ತೆ, ಆ ಜಾಗಕ್ಕೆ ಏನೇನು ಬೇಕಾಗುತ್ತೆ, ಕಿಚನ್ ಎಕ್ವಿಪ್ಮೆಂಟ್ ಆಗಿರ್ಬೋದು, ಬೋರ್ಡ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ನ ನಾವು ಮಾಡಿಕೊಡ್ತೀವಿ. ಇನ್ಕ್ಲೂಡಿಂಗ್ ನೀವು ಒಂದು ಟೀ ಪಾತ್ರೆಯಿಂದ ಹಿಡಿದು ಒಂದು ಸೋಸುವಂಥ ಒಂದು ಜಾಲ್ರಿಯಿಂದ ಹಿಡಿದು ನಾವೇ ಕೊಡ್ತೀವಿ.